ಏನು ದೆಹಲಿ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಯಾಕಂದ್ರೆ ಎರಡು ಆಯಾಮದಲ್ಲಿ ನೋಡ್ತಾ ಇರೋದು. ಒಂದು, ಬೇಕಂತ ಪ್ಲಾನ್ ಮಾಡಿಕೊಂಡು ಆಸ್ ಪರ್ ದ ಪ್ಲಾನ್ ಇವರು ಬ್ಲಾಸ್ಟ್ ಮಾಡಿದ್ದ, ಅಥವಾ ಅಲ್ಲಿ ಏನಾದರೂ ಎಡವಟ್ಟು ನಡೀತಾ ಅನ್ನುವಂಥ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಾರಣ, ಅಲ್ಲಿ ನಡೆದಿರುವಂತಹ ಬ್ಲಾಸ್ಟ್ ಏನಿದೆ ಅದು ಬೇಕಂತ ಮಾಡಿದ್ದ ಅಥವಾ ಅಚಾನಕ್ ಆಗಿ ಏನಾದರೂ ಅದು ಬ್ಲಾಸ್ಟ್ ಆಯ್ತಾ? ಅವರು ಒಂದು ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಆ ಸ್ಫೋಟಕ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದು ಅದೆಲ್ಲ ನಿಜ. ಬಟ್ ಆದ್ರೆ ಇಲ್ಲಿ ಎರಡು ಆಯಾಮದಲ್ಲಿ ನೋಡ್ತಾ ಇರೋದು. I-20 ಕಾರ್ನಲ್ಲಿ ಇದ್ದಂತಹ ಸ್ಫೋಟಕದ ಇನ್ನೊಂದು ದಿಕ್ಕಿನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಬೇಕಂತ ಬ್ಲಾಸ್ಟ್ ಮಾಡಿದ್ದ, ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಮತ್ತೊಂದು ಏನಾದ್ರು ಟ್ರಿಗರ್ ಎಲ್ಲ ಇಟ್ಕೊಂಡು, ಅಥವಾ ಅಚಾನಕ್ ಆಗಿ ಬ್ಲಾಸ್ಟ್ ಆಗಿದ್ದ ಅಂತ. ಇನ್ನೊಂದು ವಿಚಾರ, I-20 ಕಾರ್ ಪಕ್ಕದಲ್ಲಿತ್ತು ಇನ್ನೊಂದು ಕಾರು, ಅದು CNG ಗ್ಯಾಸ್, ಅದರಲ್ಲಿ ಏನಾದ್ರು ಲೀಕ್ ಆಗಿತ್ತ ಅಂತ. ಇಕೋ ಕಾರ್ ಅಂತ ಕಾಣುತ್ತೆ. ಆ ಬೆಂಕಿ ವ್ಯಾಪಿಸಿದಂತ ಸಂದರ್ಭದಲ್ಲಿ ಈ I-20 ಕಾರ್ನ ಪಕ್ಕದಲ್ಲೇ ಇರುತ್ತೆ ಇಕೋ ಕಾರು. CNG ಗ್ಯಾಸ್ ಲೀಕ್ ಆಗಿ ಆ ಬೆಂಕಿ ಏನಾದ್ರೂ ಹೊತ್ಕೊಂಡು ಬ್ಲಾಸ್ಟ್ ಆಯ್ತಾ ಅನ್ನುವಂತ ಆಯಾಮದಲ್ಲೂ ಕೂಡ ಸದ್ಯ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಕಾರಿನ ಸಮೀಪವೇ ಇತ್ತು CNG ಗ್ಯಾಸ್ ಇದ್ದಂತಹ ಕಾರು, ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಈ ಕಡೆ CNG, ಈ ಕಡೆ ಪೆಟ್ರೋಲ್ ಎರಡು ಮಿಕ್ಸ್ ಆಗಿ ಇದು ಬ್ಲಾಸ್ಟ್ ಆಯ್ತಾ ಅನ್ನುವಂತ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಯಾವುದು ಮೊದಲು ಹೊತ್ಕೊಳ್ತು ಅನ್ನುವಂಥ ಬಗ್ಗೆ ಈಗ ತನಿಖೆಯನ್ನ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಯಾಕಂತಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕಲ್ಲ, ಈಗ ಬೇಕಂತ ನಡೆಸಿದಂತಹ ವಿಧ್ವಂಸಕ ಕೃತ್ಯನ ಅಥವಾ ಅಚಾನಕ್ ಆದಂತಹ ಘಟನೆನ. ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ 1 ಏನಿದೆ ಅದರ ಬಳಿ ಸಂಜೆ 6:52 ಮೊದಲು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಈ CNG ಗ್ಯಾಸ್ ಏನಾದರೂ ಲೀಕ್ ಆಗಿ ಕೇವಲ ಕೆಲವೇ ಒಂದಷ್ಟು ನಿಮಿಷಗಳ ಅಂತರದಲ್ಲಿ, ಅಂದ್ರೆ 7 ಕಾರುಗಳಿಗೂ ಕೂಡ ಬೆಂಕಿ ವ್ಯಾಪಿಸುತ್ತೆ. ದೊಡ್ಡ ಮಟ್ಟದಲ್ಲಿ ಬೆಂಕಿ. ಮತ್ತೊಂದು ವಿಡಿಯೋ ಬೇರೆ ನಾವು ಗಮನಿಸಿದ್ವಿ, CCTV ಫುಟೇಜು. ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಬೆಂಕಿ ಹರಡದಂತ ರೀತಿ ಇದೆಯಲ್ಲ, ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. CNG ಗ್ಯಾಸು ಪೆಟ್ರೋಲ್ ಮಿಕ್ಸ್ ಆಗಿದ್ದರಿಂದ ಈ ಬ್ಲಾಸ್ಟ್ ಆಗಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದೇ ಆಂಗಲ್ ಅಲ್ಲಿ ಅದನ್ನು ನೋಡಲ್ಲ, ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಬೆಂಕಿ ಹೊತ್ಕೊಂಡಿದ್ದೇನಾದ್ರೂ ಒಂದು ವೇಳೆ ಗೊತ್ತಾದ್ರೆ ತನಿಖೆಯ ದಿಕ್ಕೇನಿದೆ ಆ ದಿಕ್ಕೇ ಬದಲಾಗುವಂತಹ ಸಾಧ್ಯತೆ ಇದೆ. ಇದು ಮೊದಲಿಗೆ I-20 ಕಾರು ಎಲ್ಲಿಂದ ಬಂತು, ಹೇಗೆ ಅದು ಅಚಾನಕ್ ಆಗಿ ಬೆಂಕಿ ಹೊತ್ಕೊಂಡಿದ್ದ ಅಥವಾ ಬೇರೆ ಏನಾದರೂ ಇದ್ರ ಹಿಂದೆ ಕಾರಣ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನ ತೀವ್ರಗೊಳಿಸುವಂತ ಕೆಲಸ ಆಗ್ತಾ ಇದೆ. ಆ CNG ಕಾರ್ ಇತ್ತು, ಆ CNG ಕಾರ್ ಜೊತೆಗೆ ಈ I-20 ಕಾರ್ ಏನಿದೆ ಅದು ಅದ್ರ ಪಕ್ಕದಲ್ಲೇ ಇತ್ತು, ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ನಡೆದಿದ್ದ ಅಂತೇಳಿ.